ಒಕ್ಕೂಟದ ವತಿಯಿಂದ ತಾವೆಲ್ಲರೂ ಕೂಡ ಬಂದು ನಾನೇನೊಂದು ಪತ್ರವನ್ನು ಹೊರಡಿಸಿದ್ದೀನಿ, ಆ ಪತ್ರವನ್ನು ಹಿಂಪಡಿಬೇಕು ಅಂತೇಳ್ಬಿಟ್ಟು ಇವತ್ತು ಮನವಿಯನ್ನು ಸಲ್ಲಿಸ್ತೀನಿ. ಕಳೆದ 2.5 ವರ್ಷಗಳಿಂದಲೂ ಕೂಡ ಯಾವುದೇ ಒಂದು ಹೋರಾಟಗಳು ಮಾಡಿದರೂ ಕೂಡ ನಾವು ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿ ಜನರಿಗೆ ಏನು ಸವಲತ್ತುಗಳು ಸಿಗಬೇಕು, ಸೌಲಭ್ಯಗಳು ಸಿಗಬೇಕು, ಅವರ ಸಮಸ್ಯೆಗಳು ಪರಿಹಾರ ಆಗಬೇಕು ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಶಾಂತಿಯುತ ಹೋರಾಟವನ್ನೇ ಮಾಡಿದ್ದೀರಾ. ಜಿಲ್ಲಾಡಳಿತಕ್ಕೆ ಯಾವತ್ತೂ ಕೂಡ ಕಾನೂನು ಮತ್ತು ಸುವ್ಯವಸ್ಥೆಗೆ ಧಕ್ಕೆ ಬರ್ತಕ್ಕಂಥ ಒಂದೇ ಒಂದು ಘಟನೆಗಳು ಕೂಡ ನಮ್ಮ ಜಿಲ್ಲೆಯಲ್ಲಿ ನಡೆದಿಲ್ಲ, ಯಾವತ್ತೂ ಕೂಡ ನಡೆದಿಲ್ಲ. ಹಾಗಾಗಿ ಮೊದಲನೇದಾಗಿ ಅಭಿನಂದನೆಗಳನ್ನು ತಿಳಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಇದು ಈ ಥರ ಒಂದು ಪತ್ರವನ್ನು ಬರೆದಂಥ ಉದ್ದೇಶ ಇಷ್ಟೇ. ಈಗ ನಾನು ಕೂಡ ಒಂದು ಬೈಟ್ ಕೊಟ್ಟೆ, ಇದು ಒಡಿಸಿದ ಮೇಲೆ ನಿಮ್ಮಿಂದ ಆಕ್ರೋಶ ವ್ಯಕ್ತ ಆದಮೇಲೆ ಒಂದು ಸ್ಪಷ್ಟೀಕರಣ ಕೊಡಬೇಕು ಅಂತ ಹೇಳ್ಬಿಟ್ಟು ನಾನು ಸ್ಪಷ್ಟೀಕರಣವನ್ನು ಕೂಡ ಕೊಟ್ಟಿದ್ದೀನಿ. ಆ ಸ್ಪಷ್ಟೀಕರಣದಲ್ಲೂ ಕೂಡ ಹೇಳಿದ್ದೀನಿ. ಈಗ ನಮ್ಮ ಕನ್ನಡ ಪರ ಸಂಘಟನೆಗಳ ಅಧ್ಯಕ್ಷರು ಹೇಳ್ತಾ ಇದ್ರು, ಈಗ ಸಡನ್ನಾಗಿ ಏನೋ ಒಂದು ಘಟನೆ ಆದಂಥ ಸಂದರ್ಭದಲ್ಲಿ ನಾವು ಕೂಡಲೇ ಅದನ್ನು ಖಂಡಿಸಬೇಕಾಗುತ್ತೆ. ಆ ಖಂಡಿಸಲಿಕ್ಕೆ ನಾನು 10 days ಟೈಮ್ ತೊಗೊಂಡ್ರೆ ಅದರ ಮಹತ್ವ ಉಳಿಯುತ್ತಾ, ಆ ಕಾವು ಉಳಿಯುತ್ತಾ? ಇದೆಯಲ್ಲ, ಅದು ನಿಜವಾಗೂ ಅದು ನ್ಯಾಯಯುತವಾಗಿರ್ತಕ್ಕಂಥದ್ದು. ಅದರಲ್ಲಿ ಮಾತು. ಆಮೇಲೆ ಎಷ್ಟೋ ಸಲ ನೀವು ಬೃಹತ್ ಪ್ರತಿಭಟನೆ ಮಾಡೋದು ಒಂದು ಭಾಗ ಆದರೆ, ಕೆಲವು ಜನ 5 ಜನ 10 ಜನ ಈ ಥರದಲ್ಲೂ ಕೂಡ ಬಂದು ನಮ್ಮ ಕಚೇರಿಗೆ ಬಂದು 10 ಜನ 25 ಜನ ಇದ್ದರು, 50 ಜನ ತನಕ ಇದ್ರೂ ನಮ್ಮ ಚೇಂಬರ್ ಒಳಗಡೆಗೆ ಬಂದಾಗಲೂ ಕೂಡ ನಾನು ಅದ್ರ ಒಳಗಡೆ ಸ್ವೀಕರಿಸಿದ್ದೀನಿ. ಇನ್ನು ಕೆಲವು ಸಲ ನಮ್ಮ ಈ ಮೆಟ್ಲುಗಳ ಮೇಲೆ ನಮ್ಮ ಏನು ಎಂಟ್ರಿ ಆಗ್ತೀವಿ ಇದ್ರ ಮೇಲೆ ಬಂದಾಗ ಇಲ್ಲೂ ಬಂದು ನಾನು ಸ್ವೀಕರಿಸಿದೆ. ಒಂದು ಸಣ್ಣ ಪ್ರಮಾಣದಲ್ಲಿ ಬಂದಾಗ ನಾವು ಯಾರನ್ನೂ ಕೂಡ ಇದುವರೆಗೂ ಅವಾಯ್ಡು ಮಾಡಿಲ್ಲ, ಅವ್ರನ್ನ ಮುಕ್ತವಾಗಿ ಮಾತಾಡಿದ್ದೀವಿ, ನಿಮ್ಮ ಸಮಸ್ಯೆಯನ್ನು ಮುಕ್ತವಾಗಿ ಕೇಳಿದ್ದೀವಿ, ಎಲ್ಲದನ್ನೂ ಮಾಡಿದ್ದೀವಿ. ಈ ಥರ ಇದೆ. ಇದು ಮಾಡಿರ್ತಕ್ಕಂಥ ಉದ್ದೇಶ ಏನಪ್ಪ ಅಂದರೆ ಅದು ಬೃಹತ್ ಪ್ರತಿಭಟನೆ ಅಂತ. ಒಂದು ಉದಾಹರಣೆ, ಒಂದು ಬೃಹತ್ ಪ್ರತಿಭಟನೆ ಅಂದರೆ ಒಂದು 250, 300, 400, 500 ಜನಗಳು ಈ ಥರ ಸೇರಿಕೊಂಡಾಗ ಏನಾಗುತ್ತೆ ಅಂದರೆ ಈ ಒಳಗಡೆ ಬಂದು ಪ್ರತಿಭಟನೆ ಮಾಡೋಂಥ ಸಂದರ್ಭಗಳಲ್ಲಿ ಒಂದಿಷ್ಟು ಆಡಳಿತ ವ್ಯವಸ್ಥೆಗೆ ತೊಂದರೆ ಆಗ್ಬೋದು ಅನ್ನೋ ಉದ್ದೇಶಕ್ಕೆ ನಾವು ಈಗೇನು ಮಾಡಿದ್ದೀವಿ, ನಮ್ಮ SP ಅವರು ಅವರ SP ಅವರ ಒಂದು ಇದ್ರ ಮೇಲೆ ಏನು ಅಭಿಪ್ರಾಯದ ಮೇಲೆ ನಾವೀಗ ಪೊಲೀಸ್ ಇಲಾಖೆ ಅಭಿಪ್ರಾಯದ ಮೇಲೆ ಹೊರಭಾಗದಲ್ಲಿ ಸ್ಥಳಾವಕಾಶ ಕಲ್ಪಿಸ್ತೀವಿ. ಹೊರಭಾಗದಲ್ಲಿ ನೀವು ಶಾಮಿಯಾನ ಹಾಕ್ಕೊಂಡು ಕೂತ್ಕೊಂಡು 1 ದಿನ 2 ದಿನ 3 ದಿನಗಟ್ಟಲೆಯೂ ಕೂಡ ಒಂದೊಂದು ಪ್ರತಿಭಟನೆ ಮಾಡಿರ್ತಕ್ಕಂಥ ಉದಾಹರಣೆಗಳು. ಹಾಗಾಗಿ ಇದನ್ನು ಮಾಡಿರ್ತಕ್ಕಂಥದ್ದು ಉದ್ದೇಶ ಏನಪ್ಪ ಅಂದರೆ, ಏಕೆಂದರೆ ಇದು ಒಂದು ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಹೋರಾಟ ಅಂತಕ್ಕಂಥದ್ದು ನಮ್ಮೆಲ್ಲರ ಹಕ್ಕು. ಅದಕ್ಕೆಲ್ಲ ಅದನ್ನು ಮೊಟಕುಗೊಳಿಸ್ತಕ್ಕಂಥದ್ದೇ ಆಗಲಿ, ಅದಕ್ಕೆ ಅಂಕುಶ ಹಾಕಲಿಕ್ಕೆ ಆಗಲಿ ಜಿಲ್ಲಾಡಳಿತ ನಿಜವಾಗೂ ಕೂಡ ಬಯಸಲ್ಲ. ಉದ್ದೇಶ ಏನಿತ್ತಪ್ಪ ಅಂದರೆ, ಬೃಹತ್ ಪ್ರತಿಭಟನೆಗಳು ಜರುಗಿದಂಥ ಕಾಲಕ್ಕೆ ಒಂದಿಷ್ಟು ಮೊದಲೇ ನಮಗೆ ಮಾಹಿತಿಯನ್ನು ನೀಡಿದರೆ ನಮಗೆ ಸೂಕ್ತ ಬಂದೋಬಸ್ತ್ ವ್ಯವಸ್ಥೆ, ನಿಮಗೆ ಏಕೆಂದರೆ ಹೈವೇ ಪಕ್ಕದಲ್ಲೇ ಕೂತಿದ್ದು ಮಾಡ್ತಿರ್ತೀವಿ, ನಿಮಗೆ ರಕ್ಷಣೆಯನ್ನು ಕೊಡೋಂಥಕ್ಕಂಥದ್ದು. ಅಥವಾ ಯಾಕೆಂದರೆ ಇರೋದು ನಮ್ಮ ಎಡಬದಿ 2 ಜಾಗ ಇರೋದು. ನಮ್ಮ ಮೇನ್ ಗೇಟ್ನಿಂದ ಎಡಬದಿ ಒಂದು ಕಡೆ ಜಾಗ ಸಿಗುತ್ತೆ, ಬಲಬದಿ ಒಂದು ಸಲ ಜಾಗ ಸಿಗುತ್ತೆ. ಒಂದು ಸಲ ಏಕಕಾಲದಲ್ಲೇ 2-3 ಸಂಘಟನೆಗಳು ಬಂದು ಕೂತಂಥ ಸಂದರ್ಭಗಳಲ್ಲಿ ಅದು ಕೂಡ ಆಗಿದೆ. ಇನ್ನೊಂದು ಸಲ ರೈತರು ಇದನ್ನು ಮಾಡ್ತಾಯಿದ್ರು, ಇನ್ನೊಂದು ಕಡೆಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಂಗನವಾಡಿ ಕಾರ್ಯಕರ್ತೆಯರು ಕೂಡ ಪ್ರತಿಭಟನೆ ಮಾಡ್ತಿದ್ರು. ಈ ಥರ ಸಂದರ್ಭಗಳಲ್ಲಿ